ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಕೈ ರೊಟ್ಟಿ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಇದಕ್ಕೆ ಯಾವುದೇ ಜೋಳದ ಹಿಟ್ಟು ಯಾವುದು ಕೂಡ ಮಿಕ್ಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಪುಷ್ಟಿ ಪೌಡರಿಂದ ಕೈ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಪುಷ್ಟಿ ಪೌಡರ್ನ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸಿಹಿ ಆಗಿರಲ್ಲ ಇದು ಹಿಟ್ಟು, ಹಾಗೆ ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಸಾಕದೆ ಈ ರೀತಿ ವಿಧಾನದಲ್ಲಿ ರೊಟ್ಟಿನ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಇಲ್ಲಿ ಈ ಮೆಜರ್ಮೆಂಟ್ಗೆ ಅಂತ ನಾನು ಈ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಕಪ್ಪಿಂದ ನಾನು 2 ಕಪ್ ಆಗುವಷ್ಟು ಈ ಪುಷ್ಟಿ ಪೌಡರ್ನ ತೊಗೊತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡಬಹುದು ಮೊದಲು. ಹಾಗೆ ನಾನು 2 ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ತೊಗೊತಾ ಇದ್ದೀನಿ. ಹಾಗೆ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಇನ್ನೂ ಅರ್ಧ ಕಪ್ ನಾನು ಪುಷ್ಟಿ ಪೌಡರ್ನ ತೊಗೊತಾ ಇದ್ದೀನಿ. ಟೋಟಲ್ಲಾಗಿ ನಾನು 2.5 ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವ ಕಪ್ ಆದರೂ ತೊಗೋಬೋದು. ಇದನ್ನು ಚೆನ್ನಾಗಿ ಇವಾಗ ಜರಡಿನ ಹಿಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಇದರಲ್ಲಿ ರವೆ ರವೆ ಥರ ಇರುತ್ತಲ್ವ, ಅದಕ್ಕೆ ಕ್ಲೀನಾಗಿ ಜರಡಿನ ಹಿಡ್ಕೊಳ್ಳೋಣ ಈ ರೀತಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ಕ್ಲೀನಾಗಿ ನಾವು ಜರಡಿನ ಹಿಡ್ಕೋಬೇಕು. ಹಾಗೆ ನಮ್ಮ ಚಾನಲಲ್ಲಿ ಪುಷ್ಟಿ ಪೌಡರಿಂದ ದೋಸೆ, ಚಪಾತಿ ಹಾಗೆ ಪಡ್ಡು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ. ಎಲ್ಲರೂ ಅದಕ್ಕೆ ಚೆನ್ನಾಗಿ ವಿಡಿಯೋಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಒಣ ಹಿಟ್ಟನ್ನ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನಾನು ನೀರನ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಈ ಪುಷ್ಟಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸೋಕೆ ಇಟ್ಟುಬಿಡಿ. ಎಲ್ಲರೂ ನನ್ನ ಈ ಪುಷ್ಟಿ ಪೌಡರ್ಲಿಂದ ಮಾಡುವ ಎಲ್ಲ ಅಡುಗೆಗಳನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ನಲ್ಲಿ ಹಾಕಿ, ನಾನು ಕಾಮೆಂಟ್ನಲ್ಲಿ ಆದಷ್ಟು ಉತ್ತರ ಕೊಡ್ತೇನೆ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ನೀರನ್ನು ನಾವು ಬಿಸಿ ಬಿಸಿ ಇರುವಾಗಲೇ ಈ ಹಿಟ್ಟಿನಿಂದ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರಿ ನಿಮಗೆ ಯಾವುದೇ ಕೂಡ ಡೌಟ್ ಕೂಡ ಇರೋದಿಲ್ಲ. ವಿಡಿಯೋ ಸ್ಕಿಪ್ ಮಾಡಿ ನೀವು ವಿಡಿಯೋ ನೋಡಿದರೆ ನಿಮಗೆ ವಿಡಿಯೋ ಅರ್ಥ ಆಗದೆ ಆವಾಗ ನನಗೆ ಕಾಮೆಂಟ್ಸಲ್ಲಿ ಬಹಳಷ್ಟು ಜನ ಪೂರ್ತಿ ವಿಡಿಯೋ ನೋಡ್ದೇ ಕಾಮೆಂಟ್ಸ್ನಲ್ಲಿ ಹೇಳ್ತಿರ್ತೀರ ಕ್ವಶನ್ಗಳನ್ನು. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಪೂರ್ತಿ ವಿಡಿಯೋ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಬಿಸಿ ಬಿಸಿ ಇರುವಾಗಲೇ ಈ ಚಮಚದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಪೂರ್ತಿ ನೀರನ್ನು ಹಾಕಿ ಈ ರೀತಿ ಬಿಸಿಯಾಗಿರುವಾಗಲೇ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಂದಿನ ನಾವು ಒಂದು ಸ್ವಲ್ಪ ಇವಾಗ ಕೈಲಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಸ್ವಲ್ಪ ಬಿಸಿ ಇರುತ್ತೆ, ನಿಧಾನವಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ತಣ್ಣೀರನ್ನೇ ಹಾಕಿ ಇವಾಗ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದನ್ನು ಸಾಫ್ಟಾಗಿ ಚೆನ್ನಾಗಿ ನಾದ್ಕೋಬೇಕು. ಹಾಗೆ ನಮ್ಮ ಚಾನಲ್ನಲ್ಲಿ ನಿಮಗೆ ಪುಷ್ಟಿ ಪೌಡರಿಂದ ಅನೇಕ ಅಡುಗೆಗಳನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ನಮ್ಮ ಚಾನಲ್ಗೆ ಒಮ್ಮೆ ವಿಸಿಟ್ ನೀಡಿ, ವಿಡಿಯೋಸ್ಗಳನ್ನು ನೋಡಿ. ಸ್ವಲ್ಪನೇ ಈ ರೀತಿ ನಾನು ತಣ್ಣೀರನ್ನ ಹಾಕ್ಕೊತಾ ಇದ್ದೀನಿ. ಸಾಫ್ಟಾಗಿ ಹಿಟ್ಟು ನಾದ್ಕೋಬೇಕು. ನಿಮಗೆ ರೊಟ್ಟಿ ಅಭ್ಯಾಸ ಇದ್ದರೆ ಅಂತ ಅವ್ರಿಗಂತೂ ತುಂಬಾ ಸುಲಭವಾಗಿ ನೀವು ರೊಟ್ಟಿನ ಮಾಡ್ಕೋಬೋದು. ಹೊಸದಾಗಿ ನೀವು ರೊಟ್ಟಿ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಧಾನವಾಗಿ ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡ್ಕೋಬೋದು. ನೋಡಿ ಯಾವ ರೀತಿ ಇದೆ ಅಂತ. ಈ ಹಿಟ್ಟು ಆದಷ್ಟು ಜಿಗ್ಟಾಗಿ ಇರೋದಿಲ್ಲ, ಸೇಮ್ ಜೋಳದ ಹಿಟ್ಟು ಥರನೇ ಇರುತ್ತೆ. ನಾನು ಯಾವುದೇ ಕೂಡ ಇದರಲ್ಲಿ ಹಿಟ್ಟು ಮಿಕ್ಸ್ ಮಾಡದೆ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಮೊದಲನೇ ಸಾರಿ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಸಣ್ಣ ಪೇಡನ ಯೂಸ್ ಮಾಡಿ.
ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು, ಈ ಜೋಳದ ಹಿಟ್ಟು ಹಾಕದೇನೆ ರೊಟ್ಟಿ ಬರುತ್ತಾ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಜೋಳದ ಹಿಟ್ಟು ಮಿಕ್ಸ್ ಮಾಡದೆ ಕೂಡ ನಾವು ಡೈರೆಕ್ಟಾಗಿ ಈ ಪುಷ್ಟಿ ಪೌಡರಿಂದ ನಾವು ರೊಟ್ಟಿ ಮಾಡ್ಬೋದು. ನೋಡಿ, ಇದನ್ನು ಸ್ವಲ್ಪ ನೀರನ್ನ ಹಾಕಿ ನಾನು ಇನ್ನೊಂದು ಸ್ವಲ್ಪ ಈ ರೀತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಈ ಜೋಳದ ರೊಟ್ಟಿ ಮಾಡೋರಿಗೆ ಈ ಅಭ್ಯಾಸ ಅಂತೂ ಇದ್ದೇ ಇರುತ್ತೆ. ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪುಷ್ಟಿ ಹಿಟ್ಟನ್ನ ತಗೊಂಡಿದ್ದೆವಲ್ಲೋ ಆಗಲೇ ಇದನ್ನು ನಾನು ಹಾಕಿ ಈ ರೀತಿ ನಿಧಾನವಾಗಿ ತಟ್ಕೊಳ್ಳಿ. ಈ ರೀತಿ ನೋಡಿ, ಯಾವ ರೀತಿ ಎಲ್ಲೂ ಕೂಡ ಹರಿದೋಗದೆ ಈ ರೀತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಯೂಸ್ ಮಾಡಿ ಈ ರೀತಿ ಮಧ್ಯ ಈ ರೀತಿ ಹಿಟ್ಟು ಹಾಕಂತ ಈ ರೀತಿ ರೊಟ್ಟಿನ ತಟ್ಟಿದರೆ ತುಂಬಾ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮೊದಲನೇ ಸಲ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ. ನನಗೆ ರೂಢಿ ಇದೆ ಅಂತ ನಾನು ಸ್ವಲ್ಪ ತೆಳ್ಳದಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೆಲ್ಲರಿಗಿಂತ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಬನ್ನಿ, ಇವಾಗ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈ ತವಾ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಈ ರೀತಿ ಚಿಮಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಳಿ. ರೊಟ್ಟಿ ಇದಕ್ಕೆ ಕೆಳಗಡೆ ಗಟ್ಟಿಯಾಗಿ ಹಿಡಿಯೋದಿಲ್ಲ ಅಂತ ಅಷ್ಟೇ. ಇವಾಗ ಮೇಲೆ ನಾವು ತಣ್ಣೀರು ಬಟ್ಟೆಯಿಂದ ಈ ರೀತಿ ಒರೆಸಿದ್ರೆ ಆಯಿತು. ನೋಡಿ ಯಾವ ರೀತಿ ರೌಂಡಾಗಿ ಶೇಪ್ ಆಗಿ ಬಂದಿದೆ ಅಂತ. ನಿಧಾನವಾಗಿ ಇದೊಂದು ಸ್ವಲ್ಪ ಇದು ಆದಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೊಂಡ್ರೆ ಚೆನ್ನಾಗಿ ನಾವು ಎರಡೂ ಸೈಡು ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೋಬೇಕು ಆದಷ್ಟು. ನೀವು ಹಾಟ್ ಬಾಕ್ಸಲ್ಲಿ ಇದನ್ನು ಇಟ್ಟರೆ ಸ್ಮೂತಾಗಿ ಕೂಡ ಆಗುತ್ತೆ. ಇದು ಜೋಳದ ರೊಟ್ಟಿ ಪಲ್ಯ ಜೊತೆ ಸಾರಿನ ಜೊತೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟೇಸ್ಟ್ ಕೂಡ ಚೇಂಜ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯದಿಂದ ನನಗೆ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟ್ಸ್ನ ಓದೋಕ್ಕೆ. ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ನಲ್ಲಿ ಹಾಕಿ. ನಾನು ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ನೋಡಿ ಯಾವ ರೀತಿ ಜೋಳದ ರೊಟ್ಟಿ ಪದರಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.